ನನಗೆ ಇಷ್ಟ ಆಗಿದ್ದ ಸೀರೆಗಳನ್ನ ಸೆಲೆಕ್ಟ್ ಮಾಡಿ ನಿನ್ನ ಮುಂದೆ ಇಟ್ಟಿದ್ದೀನಿ. ನಿನ್ಗೆ ಯಾವ್ದು ಇಷ್ಟನೋ ಸೆಲೆಕ್ಟ್ ಮಾಡ್ಕೊ. ಪರ್ಸ್ನಲಿ ನನಗನ್ಸುತ್ತೆ ದಿಸ್ ವಿಲ್ ಲುಕ್ ಫ್ಯಾಬ್ಯುಲಸ್ ಆನ್ ಯು. ಚಿಕ್ಕಿ, ನಂಗೆ ನಿಜವಾಗ್ಲೂ ಇದೆಲ್ಲ ಬರಲ್ಲ. ನೀವು ಪ್ರೀತಿಯಿಂದ ಯಾವ್ದು ಸೆಲೆಕ್ಟ್ ಮಾಡ್ತೀರೋ ಅದೇ ಸೀರೆ ನಾನು ಉಟ್ಕೋತೀನಿ. ಸಾಧನಾ ಚಿಕ್ಕಿ ಹೇಳಿದ ಥರ ನಿಮ್ಮ ಸೆಲೆಕ್ಷನ್ ಸೂಪರ್ ಆಗಿರುತ್ತೆ. ಎಂಗೇಜ್ಮೆಂಟ್ ದಿನ ನೀವೇ ಬಟ್ಟೆ ಸೆಲೆಕ್ಟ್ ಮಾಡಿದ್ದು ಎಷ್ಟು ಚೆನ್ನಾಗಿತ್ತು, ಎಲ್ರಿಗೂ ತುಂಬ ಇಷ್ಟ ಆಯಿತು. ಸೀತಾ, ಅಕ್ಕನ ಸೆಲೆಕ್ಷನ್ನು ಸೂಪರ್ ಆಗಿರುತ್ತೆ, ಹಾಗಂತ ಅಕ್ಕನಿಗೆ ಸೆಲೆಕ್ಟ್ ಮಾಡಕ್ಕೆ ಬಿಟ್ಬಿಡ್ತೀಯಾ? ನೀನು ಸೆಲೆಕ್ಟ್ ಮಾಡಿ ನೋಡು. ಚಿಕ್ಕಿ, ನೀವು ಧಾರೆ ಸೀರೆ ಸೆಲೆಕ್ಟ್ ಮಾಡಿ. ನೀವು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿ ಪ್ಲೀಸ್. ಇದೇನು ಸೀತಾ, ಮದುವೆ ಸೀರೆನ ಅಷ್ಟು ಸುಲಭವಾಗಿ ನೀವೇ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಿದ್ಯಾ? ನಿನಗೆ ಇಷ್ಟ ಆಗೋ ಹಾಗೆ ನಿನ್ನ ಚಾಯ್ಸಸ್ನ ಕೇಳಿಕೊಂಡು ನಾನು ವೀವ್ ಮಾಡ್ಸೋಣ ಅಂತ ಇದ್ರೆ ನೀನು ಇಷ್ಟು ಈಸಿಯಾಗಿ ಚಾಯ್ಸಸ್ನ ನನಗೆ ಬಿಡ್ತಾ ಇದೆಯಾ? ಅಪ್ಪು, ನೀನಾದರೂ ಹೇಳು. ಚಿಕ್ಕಿ ಪ್ಲೀಸ್, ದಿಸ್ ಲೆಫ್ಟ್ ಟು ಯು ಗೈಸ್. ಅತ್ತೆ ಸೊಸೈಟಿ ಡಿಸೈಡ್ ಮಾಡಿ ಯಾವ್ದು ಚೆನ್ನಾಗಿದೆ ಅಂತ. ದಿಸ್ ಇಸ್ ಟೂ ಮಚ್ ಅಪ್ಪು. ಚಿಕ್ಕಿ ರಾಮ, ಹೇಗಿದ್ರು ನೀವಿಬ್ರು ಅಣ್ಣ ಅತ್ತಿಗೆ ಮದುವೆ ಆದ ಅದೇ ಡೇಟಲ್ಲೇ ಮದುವೆ ಆಗ್ತಾ ಇದ್ದೀರ. ಸೀತನಿಗೆ ವಾಣಿ ಅತ್ತಿಗೆ ಸೀರೆನೇ ಕೊಟ್ಟರೆ ಹೇಗೆ? ಮದುವೆಗೆ ಒಂದು ವಿಶೇಷವಾದ ಕಳೆ ಬರಲ್ಲ? ವಾಣಿ ಅತ್ತಿಗೆ ಸೀರೆಗಿಂತ ಎಕ್ಸ್ಕ್ಲೂಸಿವ್ ಆದ ವಿಶೇಷವಾದ ಸೀರೆ ಬೇಕಾ? ಎಂಗೇಜ್ಮೆಂಟಲ್ಲಿ ನೋಡಿದ್ವಲ್ಲ, ವಾಣಿ ಅತ್ತಿಗೆ ಸೀರೆ ಉಟ್ಕೊಂಡು ಸೀತಾ ಸೇಟ್ ವಾಣಿ ಅತ್ತಿಗೆ ಥರನೇ ಕಾಣ್ತಾ ಇದ್ರು. ಸ್ಟೇಡಿಯಮಿಂದ ಆಚೆ ಸಿಕ್ಸರ್ ಹೊಡಿಯೋದು ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ ನಿಮಗೆ. ಡ್ಯಾಡ್, ನಾನು ಆಡೋದು ಕಾಟೆ. ಕರಾಟೆಲ್ಲೂ ಸಿಕ್ಸರ್ ಹೊಡಿಬೋದು ಕಣ. ಇಲ್ಲಿ ನೋಡಿ, ಇಲ್ಲಿ ಸೀರೆಗಳು ಸಿಕ್ಸರ್ ಹೊಡಿತಾ ಇದ್ದಾರೆ ನೋಡು ಚಾಂಪ್. ಇದು ನನ್ನ ಪೇಳು, ನೀನೇ ಕಿತ್ಕೊಂಡಿದ್ಯಾ? ಅಂಜು, ಎಲ್ಗಾರು ಹೊರಟ್ಯಾ? ಹಾಂ ಅದಕ್ಕೆ ಗರ್ಕೆ ಸೊಪ್ಪಿನ ಎಣ್ಣೆ ಬೇಕಿತ್ತು, ಅದು ತರೋಣ ಅಂತ ಹೊರಟಿದ್ದೀನಿ. ನಾನು ಹೋಗಿ ಬರ್ತೀನಿ. ಗರ್ಕೆ ಸೊಪ್ಪ? ಹಾಂ ಅತ್ತೆ, ಅದು ತುಂಬಾ ಒಳ್ಳೆಯದು. ನನ್ನ ಪೇಷಂಟ್ ಒಬ್ಬರು ಕೇಳಿದ್ರು, ಅದಕ್ಕೆ ತಗೊಂಡು ಬರ್ತೀನಿ. ಯಾಕೆ ಅಡ್ಡಾಡ್ತೀಯಾ? ಎಣ್ಣೆ ಹೆಸರು ಆನ್ಲೈನಲ್ಲಿ ಆರ್ಡರ್ ಮಾಡ್ತೀನಿ. ಅಣ್ಣ, ಅದು ಆನ್ಲೈನಲ್ಲಿ ಸಿಗಲ್ಲ, ಗ್ರಂಥಿಗೆ ಅಂಗಡಿಲಿ ಮಾತ್ರನೇ ಸಿಗುತ್ತೆ. ನಾನೇ ಹೋಗಿ ತೊಗೊಂಬರ್ತೀನಿ, ಎಲ್ಲೂ ಹೋಗೋದು ಬೇಡ. ನೀನು ಯಾರು? ನಾನು ರಜನಿಕಾಂತ್. ಅಂಜು, ಹೋಗ್ಲಿ ಬಿಡು, ಯಾಕೆ ಬೇಜಾರು ಮಾಡ್ಕೋತೀಯ? ಹಿಂಗೆ ನಡೆಯೋ ಕೆಲಸ ಆದರೂ ತಪ್ಪು. ಇವತ್ತು ರಜಾ ಇದೆ, ಆರಾಮಾಗಿ ಮನೇಲಿ ರೆಸ್ಟ್ ಮಾಡು. ಅಂಜು, ಟಿವಿಲಿ ರಜನಿಕಾಂತ್ ಸಿನಿಮಾ ಬರ್ತಾ ಇದೆ. ರಜನಿಕಾಂತ್, ನಿನಗೆ ರಜನಿಕಾಂತ್ ಇಷ್ಟ ಅಲ್ವಾ? ಅತ್ತೆ, ನನಗೆ ಈ ಸಿನಿಮಾಗಳೆಲ್ಲ ನೋಡಿ ಅಭ್ಯಾಸ ಇಲ್ಲ. ನೀವು ನೋಡಿ, ನಾನು ಬಟ್ಟೆ ವಾಶ್ ಮಾಡಿ ಬರ್ತೀನಿ. ಸುಬಿ, ವಾಷಿಂಗ್ ಮಿಷಿನ್ ಅಂತ ಒಂದು ಮಿಷಿನ್ ಇದೆ ಕಣೆ, ಅದ್ರ ಒಳಗಡೆ ಬಟ್ಟೆ ಹಾಕಿದ್ರೆ ಅದೇ ವಾಶ್ ಮಾಡಿಕೊಡುತ್ತೆ, ಯೂಸ್ ಮಾಡು. ಇಲ್ಲ ಅದಕ್ಕೆ, ನಾನು ಆಶ್ರಮದಲ್ಲಿ ಇದ್ದಾಗ್ಲಿಂದನೂ ಅವತ್ತಿನ ಬಟ್ಟೆ ಅವತ್ತೇ ಕೈಯಲ್ಲಿ ಹೋಗ್ದು ರೂಢಿಯಾಗಿದೆ. ವಾಷಿಂಗ್ ಮಿಷಿನ್ಗೆ ನೀರು ಜಾಸ್ತಿ ಬೇಕಾಗುತ್ತೆ, ನಾನು ಕೈಯಲ್ಲೇ ಹೋಗಿದ್ದೀನಿ. ಈಗಲೇನೋ ನೀನು ಒಬ್ಳೇ ಇದೆಯಾ, ವಾಶ್ ಮಾಡ್ತೀಯಾ? ನಿನ್ನ ಮದುವೆ ಆದಮೇಲೆ ನಿನ್ನ ಗಂಡಂದು ಮಕ್ಳದೆಲ್ಲ ರಾಶಿ ರಾಶಿ ಬಟ್ಟೆ ಬಂದು ಬೀಳುತ್ತೆ ಕಣೆ, ಆಗಲೂ ಕೈಯಲ್ಲೇ ಒಕ್ಕೊಂಡು ಕೂತ್ಕೋತೀಯಾ? ವಾಷಿಂಗ್ ಮೆಷಿನ್ ಯೂಸ್ ಮಾಡಲೇಬೇಕು ತಾನೆ, ಈಗಲೇ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡು. ಪಾಪಚ್ಚಿ, ಈ ಗರ್ಕೆ ಸೊಪ್ಪಿನ ಎಣ್ಣೆ ಎಲ್ಲ ಒಂದು ನೆಪ ಅಲ್ವಾ? ನೀನು ಅವನ್ನ ಮೀಟ್ ಮಾಡಬೇಕಾಗಿತ್ತು. ಅವ್ನು ನಿನ್ನ ನೋಡೋಕ್ಕೆ ಅಂತಾನೆ ಮನೆ ಅಕ್ಕಪಕ್ಕದಲ್ಲೆಲ್ಲೋ ಕಾಯ್ತಿದ್ದಾನೆ. ಅದಕ್ಕೆ ಗರ್ಕೆ ಸೊಪ್ಪಿನ ಎಣ್ಣೆ ತೊಗೊಂಬರ್ತೀನಿ ಅಂತ ನೆಪ ಮಾಡಿ ಅವನ್ನ ಮೀಟ್ ಮಾಡಕ್ಕೆ ಹೋಗ್ತಿದ್ದೆ, ಕರೆಕ್ಟ್ ತಾನೆ? ಅಣ್ಣ, ಸುಮ್ಮನಿರೋ ಪಾಪಚ್ಚಿ.
ನಿನಗೆ ಸರಿಯಾಗಿ ಸುಳ್ಳು ಹೇಳಕ್ಕೂ ಬರಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಶೋಕ್, ನೀ ಸುಮ್ಮನಿರು ಪ್ರಿಯಾ. ಅವಳಾಗವಳೆ ಹೇಳ್ತಾಳೆ ಅಂತ ನಾನು ಕಾಯ್ತಿದ್ದೆ. ಹೇಳ್ತಿಲ್ಲ ತಾನೇ? ನಾನು ತಿಳ್ಕೊಬೇಕು, ತಿಳ್ಕೊತೀನಿ. ನಡಿ, ಅವ್ನು ಎಲ್ಲಿದ್ದಾನೆ ಅಂತ ತೋರಿಸು. ಅಣ್ಣ, ಅಶೋಕ್, ಒಂದು ಸ್ವಲ್ಪನೂ ಪೇಷನ್ಸ್ ಇಲ್ಲ ನಿಮಗೆ. ಸುಮ್ಮನಿರು ಪ್ರಿಯಾ, ಅಳಿಯಂದ್ರೆ ಸರಿಯಾಗೇ ಮಾಡ್ತಿದ್ದಾರೆ. ಹೋಗಿ ವಿಚಾರಿಸ್ಕೊಂಬರ್ಲಿ ಆ ಹುಡುಗ ಯಾರು ಎತ್ತ ಅಂತ. ಸ್ವಲ್ಪ ಸುಮ್ಮನಿರ್ತೀಯಮ್ಮ ನೀನು. ನನ್ನ ಬಾಯಿ ಮುಚ್ಚಿಸ್ಬೇಡ ಪ್ರಿಯಾ. ಇಷ್ಟೆಲ್ಲ ಬುದ್ಧಿ ಇದೆ ಇವಳಿಗೆ. ಹೋಗಿ ಆ ಮೂತಿಗೆ ಬಿದ್ದಿದ್ದಾಳೆ. ಅಲ್ಲ, ಅವನ್ನ ನೋಡ್ತಿದ್ರೆ ಜೈಲಿಂದ ತಪ್ಪಿಸ್ಕೊಂಡು ಬಂದಿರೋ ಥರ ಇದ್ದಾನೆ. ಭಯ ಆಗತ್ತೆ. ನೀನ್ ನೋಡಿದ್ಯಾ ಅವನ್ನ? ಇಂಥ ಒಳ್ಳೆ ಹುಡುಗಿರೆಲ್ಲ ಅಂತ ಕದಿಮರ್ಗೆ ಬೀಳೋದು. ತಮ್ಮ ಹಾಗೆ ಎಲ್ರೂ ಒಳ್ಳೆಯವರು ಅನ್ಕೊಂಡ್ಬಿಡ್ತಾರೆ. ನೋಡಿಲ್ವಾ ನಾನು ಟಿವಿನಿ? ಏ ಚಾಂಪ್, ಇರ್ಲಿ ಬಿಡು, ಅವಳು ಇಟ್ಕೊಂಡು ಹೇಳ್ತಾನೆ. ನೀನು ಬೇರೆ ಏನಾದರೂ ಇಟ್ಕೊ, ತಗೋ, ನನ್ನ ಮೊಬೈಲ್ ತಗೋ ನೀನು. ಇಲ್ಲ, ಇದು ನನ್ನ ಐಪ್ಯಾಡು, ನಾನು ಯಾರಿಗೂ ಕೊಡಲ್ಲ. ಈ ಪುಟ್ಟ ಓಕೆ ಬಾಯ್ಲಿ. ಶೇರಿಂಗ್ ಇಸ್ ಕೇರಿಂಗ್ ಅಲ್ಲ ಬಂಗಾರ. ಅವಳು ಈಗಷ್ಟೇ ಇಸ್ಕೊಂಡು ಆಟ ಆಡ್ತಿದ್ದಾಳೆ. ಇಬ್ರು ಒಟ್ಟಿಗೆ ಆಟ ಆಡಿ. ಅವಳು ಈ ಮನೆಯವಳು, ನಾಳೆ ನಿನ್ನ ಜೊತೆ ಸೇರ್ಕೊಂಡು ಆಟ ಆಡಬೇಕು. ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ? ಇಲ್ಲ, ನಾನು ಅವಳ ಜೊತೆ ಆಟ ಆಡಲ್ಲ. ನನ್ನ ಚಿಕ್ಕಿ, ನಿಮಗೆ ಗೊತ್ತಿಲ್ವಾ ನನ್ನ ಥಿಂಗ್ಸ್ ಎಲ್ಲ ಯಾರಿಗೂ ಕೊಡಬಾರ್ದಂತ? ಐ ಹೇಟ್ ಯು. ಅನಿ, ಯಾಕೆ ಹೀಗೆ ಆಡ್ತಾ ಇದ್ಯಾ? ಹಾ, ದೊಡ್ಡವ್ರ ಹತ್ರ ಹೀಗ ಮಾತಾಡೋದು? ಮತ್ತೆ ಅವಳು ನನ್ನ ಥಿಂಗ್ಸ್ ಎಲ್ಲ ತಗೊಂಡಿದ್ದಾಳೆ. ಸೋ ಬ್ಯಾಡ್. ತಗೊಂಡ್ರೆ ಏನೋ ಆಯ್ತು. ಇಲ್ಲಿ ನೋಡು, ಕೋಪ ಬರಿಸ್ಬೇಡ. ಈಗಲೇ ಸಾಧನಾ ಚಿಕ್ಕಿ ಹತ್ರ, ಸೀತಾ ಹತ್ರ, ಸಿಹಿ ಪುಟ್ಟ ಹತ್ರ ಸಾರಿ ಕೇಳಬೇಕು. ಇಲ್ಲ ಅಂತಂದ್ರೆ ನೋಡು, ಕೇಳೋ ಸಾರಿ. ಇಲ್ಲ, ನಾನು ಯಾರ ಹತ್ರನೂ ಸಾರಿ ಕೇಳಲ್ಲ. ಅನಿ, ಚಾಂಪ್, ಅನಿಕೇತ್, ಅನಿ, ಅನಿ ನಿನ್ನ ಹತ್ರನೇ ಮಾತಾಡ್ತಾ ಇರೋದು. ಎಲ್ಲಿಗೋ ಹೋಗ್ತಾ ಇದ್ಯಾ? ಬಾಯಿಲಿ ಕರಿತಾ ಇದ್ರು ಹೋಗ್ತಾ ಇದ್ಯಾ? ಚಿಕ್ಕಿ ಚಿಕ್ಕಿ ಪ್ಲೀಸ್, ಚಿಕ್ಕಿ ಇಟ್ಸ್ ಓಕೆ. ಚಿಕ್ಕವನಲ್ಲ, ಭಯಕ್ಕೋಗ್ಬೇಡಿ. ಸಿಪುಟ, ನಿಮ್ ಬೇಜಾರು ಮಾಡ್ಕೋಬೇಡ ಆಯ್ತಾ? ನಾನು ನಿಂಗೆ ಹೊಸ ಐಪ್ಯಾಡ್ ಕೊಡಿಸ್ತೀನಿ. ಇಟ್ಸ್ ಓಕೆ ಫ್ರೆಂಡ್, ನನಗೇನು ಬೇಡ. ಏ ಚೋಟಾ ಚಾಂಪ್, ಸಾರಿ. ಸೀತಾ, ನಮ್ಮ ಅನಿಕೇತನ್ ಹಠನ್ ಮುಂದೆ ಏನು ನಡೆಯಲ್ಲಮ್ಮ. ಅವನ ಪರವಾಗಿ ನಾನು ಸಾರಿ ಕೇಳ್ತೀನಿ. ಅಯ್ಯೋ ಚಿಕ್ಕಪ್ಪ, ನೀವು ಯಾಕೆ ಸಾರಿ ಕೇಳ್ತಿದ್ದೀರಾ? ಮಕ್ಳಂದ್ಮೇಲೆ ಹಠ ಮಾಡೇ ಮಾಡ್ತಾರೆ. ಪ್ರೀತಿಯಿಂದ ಹೇಳಿದ್ರೆ ಅವ್ರಿಗೂ ಅರ್ಥ ಆಗತ್ತೆ. ಇನ್ನೊಂದು ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ, ಪರವಾಗಿಲ್ಲ ಬಿಡಿ. ಸೀತಾ, ಅವ್ನು ನಡ್ಕೊಂಡಿದ್ದಕ್ಕೆ ನಾನು ಸಾರಿ ಕೇಳ್ತೀನಿ. ಸಿಹಿ ಪುಟ್ಟ, ಬೇಜಾರು ಮಾಡ್ಕೊಳ್ಳಿಲ್ಲ ಅಲ್ಲ? ಸಾರಿ. ಅಪ್ಪು, ನೀನಿಬ್ಬರನ್ನೂ ಡ್ರಾಪ್ ಮಾಡ್ಬಿಟ್ವಾ? ಓಕೆ ಸೀತಾ, ಇನ್ನೊಂದು ದಿನ ಶಾಪಿಂಗ್ ಹೋಗಬೇಕು, ಫ್ರೀಯಾಗಿಟ್ಕೊ. ಯಾವತ್ತು ಏನು ಅಂತ ಡೀಟೇಲ್ಸು ಅಪ್ಪಗೆ ತಿಳಿಸ್ತೀನಿ, ಅವ್ನು ನಿಂಗೆ ಹೇಳ್ತಾನೆ. ಎಲ್ಲರೂ ಒಟ್ಟಿಗೆ ಹೋಗಿ ಬರೋಣ. ಸರಿ ಚಿಕ್ಕಿ. ಸಿಹಿ, ಎಲ್ಲರಿಗೂ ಬಾಯ್ ಹೇಳು. ಬರ್ತೀವಿ ಚಿಕ್ಕಿ. ಬಾಯ್ ಚಿಕ್ಕಪ್ಪ. ಹೋಗ್ಬಿಟ್ಟು ಬರ್ತೀವಿ ಚಿಕ್ಕಪ್ಪ. ಆದಷ್ಟು ಬೇಗ ಮನೆಗಿಬ್ಬರು ಪರ್ಮನೆಂಟಾಗಿ ಬಂದ್ಬಿಡಿ. ಬರ್ತೀರಲ್ಲ? ಶೋರ್ ಚಿಕ್ಕಪ್ಪ. ಎಲ್ಲಿರ್ತಾನ ಅವನು? ಹೇಳೋ. ಇಲ್ಲ ತಾನೇ ಮೀಟ್ ಮಾಡಿ ಕರೆದಿದ್ದು? ಹೌದು. ಅವನೇನಾ?
ಅವರಲ್ಲ ಅಣ್ಣ. ಸಾರಿ. ಏನು ಮುಖ ನೋಡ್ತಿದ್ಯಾ? ಕಾಲ್ ಮಾಡಿ ಅವನಿಗೆ ಬರಕ್ಕೆ ಹೇಳು. ಅಯ್ಯಯ್ಯೋ, ಇದೇನಪ್ಪ ಇದು? ನನಗೆ ಕಾಲ್ ಮಾಡ್ತಿದ್ದಾಳೆ ಅನ್ಸುತ್ತೆ. ನಾನು ಅನಿಕೆತ ಐಪ್ಯಾಡ್ ತಗೋಬಾರ್ದಿತ್ತು. ಇಷ್ಟೆಲ್ಲ ರಂಪ ಆಗುತ್ತೆ ಅಂತ ನನ್ಗೆ ಗೊತ್ತೇ ಇರಲಿಲ್ಲ. ಓಕೆ ಬಂಗಾರ, ಅನಿ ಯಾವತ್ತೂ ಆ ಥರ ಬಿಹೇವ್ ಮಾಡಲ್ಲ. ಬಟ್ ಯಾಕೆ ಇವತ್ತು ಆ ಥರ ಆಡ್ದ ಅಂತ ನನಗೂ ಗೊತ್ತಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ನೀನು ನಿಮ್ಮ ಮನೆಗೆ ಬರೋಷ್ಟರಲ್ಲಿ ನಿಮ್ಮಿಬ್ಬರನ್ನ ಬೆಸ್ಟ್ ಫ್ರೆಂಡ್ಸ್ ಮಾಡ್ತೀನಿ ನಾನು, ಪ್ರಾಮಿಸ್. ಅನಿಕೆತ್ ನನ್ನ ಫ್ರೆಂಡ್ ಆಗ್ತಾನ? ಅವತ್ತವನು ನಮ್ಮ ಮನೆಗೆ ಬಂದಿದ್ದಾಗ ನಾನು ಬಿಡಿಸಿದ ರಂಗೋಲಿನ ಅಳಿಸ್ದ. ಅವನಿಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ. ಪುಟ್ಟ, ಅವನಿನ್ನ ತುಂಬ ಚಿಕ್ಕವನು, ಅವನಿಗೆ ಗೊತ್ತಾಗಲ್ಲ. ನೀನು ಬೇಜಾರು ಮಾಡ್ಕೋಬೇಡ. ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ. ಏನೇ ಬಂದರೂ ನಾವು ಧೈರ್ಯವಾಗಿ ಫೇಸ್ ಮಾಡಬೇಕು. ಓಕೆ? ಎಸ್, ನನ್ನ ಸಿಹಿ ಪುಟ್ಟ ಸಿಕ್ಕಾಪಟ್ಟೆ ಸ್ಮಾರ್ಟ್ ಇದ್ದಾಳೆ ಅದೇನಾ? ಬಾ. ಅಣ್ಣ ಅವ್ರು ಕಾಲ್ ರಿಸೀವ್ ಮಾಡ್ತಿಲ್ಲ. ನಾನು ಬಂದಿಲ್ಲ ಅಂತ ಅವ್ರು ಹೊರಟೋದ್ರು ಅನ್ಸುತ್ತೆ. ವಾವ್, ನಿನ್ನನ್ನು ಇಲ್ಲಿ ಕರೆದು ಹೊರಟೋದ್ನಾ? ಪಾಪಚ್ಚಿ, ಇದೆಲ್ಲ ಬಹಳ ಸೂಕ್ಷ್ಮವಾಗಿರೋ ವಿಷಯ. ನಿನಗಿದೆಲ್ಲ ಅರ್ಥ ಆಗಲ್ಲ. ಅವ್ನು ನಿನ್ನನ್ನು ಇಲ್ಲಿ ಬರಕ್ಕೆ ಹೇಳಿದಂತಾನೆ. ಅವ್ನು ಬಂದೇ ಬರ್ತಾನೆ. ನಾನು ಇಲ್ಲೇ ವೆಯ್ಟ್ ಮಾಡ್ತಿರ್ತೀನಿ. ಅವ್ನು ಬಂದ ತಕ್ಷಣವೇ ಅವ್ನು ಯಾರು ಅಂತ ನನಗೆ ಗೊತ್ತಾಗ್ತದೆ. ಅಣ್ಣ, ಅಣ್ಣ ಇಲ್ಲೇ ಇದ್ದೀನಿ. ಅನಿ, ನೀನ್ ಗುಡ್ ಬಾಯ್ ಅಲ್ವಾ? ಹಾಗೆಲ್ಲ ಮಾಡಬಾರ್ದು. ರಾಮ್ ಮದ್ವೆ ಆದ್ಮೇಲೆ ಸಿಹಿ ಇಲ್ಲಿಗೆ ಬರ್ತಾಳೆ. ನೀವಿಬ್ರು ಖುಷಿ ಖುಷಿಯಾಗಿ ಆಟ ಆಡ್ಕೋಬೇಕು. ಅವಳು ಇಲ್ಲಿರ್ತಾಳ? ಹ್ಞೂ, ಸಂಬಂಧದಲ್ಲಿ ಅವಳು ನಿನ್ಗೆ ಏನಾಗಬೇಕು ಗೊತ್ತಾ? ಅಣ್ಣನ ಮಗಳು ಅಂದ್ರೆ ನಿನಗೂ ಮಗಳು. ಶಟ್ ಅಪ್! ಐ ಡೋಂಟ್ ಲೈಕ್ ಹರ್. ಅವಳು ಈ ಮನೆಗೆ ಬರೋದು ನಂಗೆ ಇಷ್ಟ ಇಲ್ಲ. ಈಗ ಅವೆಲ್ಲ ಬಿಟ್ಟು ಹಾಕು. ನೀನು ಕರಾಟೆಯಿಂದ ಸುಸ್ತಾಗಿ ಬಂದಿದ್ಯಾ. ನಾನು ನಿನ್ಗೆ ಪಾಸ್ತಾ ಮಾಡ್ಕೊಡ್ಲಾ? ನನ್ಗೇನು ಬೇಡ. ಸ್ಯಾಂಡ್ವಿಚ್ ಮಾಡ್ಕೊಡ್ಲಾ? ನನ್ಗೇನು ಬೇಡ ಅಂದೆ ತಾನೆ. ಪ್ಲೀಸ್ ಅನಿ, ಜ್ಯೂಸ್ ಕುಡಿಯೋ. ನಂಗೆ ಬೇಡ. ಒರಿಯೋ ಮಿಲ್ಕ್ ಶೇಕ್ ಮಾಡ್ಕೊಡ್ತೀನಿ. ನನ್ಗೇನು ಬೇಡ ಅಂದೆ ತಾನೆ. ಸುಸ್ತಾಗಿ ಬಂದಿದ್ದೆ, ಏನಾದ್ರೂ ಕುಡಿ ಬೇಡ. ಪ್ಲೀಸ್ ಅನಿ. ಬೇಡ ಅಂದೆ ತಾನೆ. ಪ್ರತಿ ಸಲ ನನ್ನ ಮಗನೇ ಅಂತ ಪ್ರೂವ್ ಮಾಡ್ತೀಯ ನೋಡು. ಶಬಾಷ್. ಏನು ಮಾಡೋದನಿ, ನಿನ್ನ ಥರನೇ ನನಗೂ ಇಷ್ಟ ಇಲ್ಲ. ಬಟ್ ಅನುಸರಿಸ್ಕೊಂಡು ಹೋಗಲೇಬೇಕಲ್ಲ. ಯಾಕೋ ಏನೋ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಬಾ ಅಂತ ಇವಳನ್ನು ಕರೆದು ಅವನು ಯಾಕೆ ಬಂದಿಲ್ಲ? ಸ್ವಲ್ಪ ತಿಲ್ಲೇ ಕಾಯೋಣ, ಬಂದರೆ ಗೊತ್ತಾಗತ್ತೆ. ಇವಳಿಗೆ ಬಾ ಅಂದರೆ ಅಣ್ಣನ ಕರ್ಕೊಂಡ್ಬಂದಿದ್ದಾಳೆ. ಅವನ ಮುಂದೆ ಹೇಗಪ್ಪ ಹೋಗಲಿ? ಈಗೇನಾದರೂ ಅವನ ಮುಂದೆ ಹೋದರೆ ನನ್ನ ಕತೆ ಮುಗೀತು.
ಅಶೋಕ್ ಏನಾಯ್ತು ಅಲ್ಲಿ? ಅವನು ನಿಜವಾಗ್ಲೂ ಗುಣವಂತ ಆಗಿದ್ದಿದ್ರೆ ಅವ್ನು ಹೇಳಿದ ಜಾಗಕ್ಕೆ ಬಂದಿರೋನು, ಬಂದಿಲ್ಲ. ಅವ್ನು ಎಂಥ ಅಯೋಗ್ಯ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಅವನನ್ನು ಬಿಟ್ಟರೆ ಇವಳ ಜೀವನ ಉದ್ಧಾರ ಆಗುತ್ತೆ ಅಂತ ಇವಳಿಗೆ ಅರ್ಥ ಮಾಡಿಸಿ. ಏ ಪ್ರಿಯಾ, ನೋಡ್ದ್ಯಾ, ನಾನು ಹೇಳಿದ್ರೆ ನೀನು ಕೇಳಿಸ್ಕೊಳ್ಳಿಲ್ಲ. ಈಗ ಅಳಿಯಂದ್ರು ಅದೇ ಮಾತು ಹೇಳ್ತಾ ಇದ್ದಾರೆ. ಈಗಲಾದ್ರೂ ಅರ್ಥ ಮಾಡ್ಕೊಳೆ. ಉಳಿಯೋ ಬೆಂಕಿಗೆ ತುಪ್ಪ ಸುರಿಬೇಡ ನೀನು, ಪ್ಲೀಸ್ ಸುಮ್ಮನಿರು. ಒಳ್ಳೇದು ಹೇಳಿದ್ರೆ ಯಾರು ಕೇಳಿಸ್ಕೋಬೇಡಿ, ಏನಾದ್ರೂ ಮಾಡ್ಕೊಳ್ಳಿ. ಅಂಜು, ನನಗೆ ಅರ್ಥ ಆಗತ್ತೆ ಕಣೆ. ಅಶೋಕ್ಗೆ ಒಂದು ಸ್ವಲ್ಪನೂ ತಾಳ್ಮೆ ಇಲ್ಲ. ಅವ್ರು ಹೇಗೆ ಅಂತ ನಿಂಗೆ ಗೊತ್ತು ತಾನೆ. ಇಲ್ಲಿ ನೋಡು, ನಿನ್ ಜೊತೆ ನಾನಿದ್ದೀನಿ ಕಣೆ. ಪ್ಲೀಸ್ ಈ ತರ ಒಬ್ಳೆ ಸಫರ್ ಆಗ್ಬೇಡ. ಪ್ರೀತಿಲಿ 108 ಸಮಸ್ಯೆ ಬಂದೇ ಬರುತ್ತೆ ಕಣೆ. ಈ ತರ ಹತ್ಕೊಂಡ್ ಕೂತ್ರೆ ಅದೆಲ್ಲ ಸಾಲ್ವ್ ಆಗತ್ತಾ? ಸೊಲ್ಯೂಷನ್ ಸಿಗತ್ತಾ? ಪ್ಲೀಸ್ ನೀನ್ ಬಾ ನನ್ ಜೊತೆ. ನನ್ ಬರಲ್ಲ ಅದಕ್ಕೆ. ಹುಚ್ಚಿ ತರ ಆಡ್ಬೇಡ ಅಂಜು. ನಿನ್ ಜೊತೆ ನಾವ್ ಎಲ್ರೂ ಇದೀವಿ ಕಣೆ. ಅಶೋಕ್ಗೆ ನಿನ್ ಮೇಲೆ ತುಂಬಾ ಪ್ರೀತಿ ಇದೆ. ನೀನ್ ಲವ್ ಮಾಡ್ತಿರೋ ವಿಷಯ ಗೊತ್ತಾಗಿ ಆ ಹುಡ್ಗ ಯಾರು ಎಂತನು ಅಂತ ತಿಳ್ಕೊಳಕ್ ಅವ್ರು ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಈ ತರ ರಿಯಾಕ್ಟ್ ಮಾಡ್ತಿದ್ದಾರೆ. ಯು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಸಿಚುಯೇಷನ್. ಬಾ ನನ್ ಜೊತೆ. ನನ್ ಬರಲ್ಲ. ಬಾರೆ ನೀನು. ಸಿಹಿ, ಹಾಲಿಡೇಸ್ ಬಂದಾಗಿಂದ ನಿನ್ನ ಹ್ಯಾಂಡ್ ರೈಟಿಂಗ್ ನೋಡ್ದಾ? ಕಾಗೆ ಕಾಲು ಗುಬ್ಬಿ ಕಾಲು ಆಗಿದೆ. ಏನು ಯೋಚನೆ ಮಾಡ್ತಿದ್ಯಾ? ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸ್ ಮಾಡು. ಸೀತಮ್ಮ, ಸ್ಕೂಲಲ್ಲಿ ರಾಶಿ ರಾಶಿ ಹೋಮ್ವರ್ಕ್ ಕೊಡ್ತಾರೆ. ಈಗಲಾದ್ರೂ ಬಿಡು ನನ್ನ. ರಾಶಿ ರಾಶಿ ಏನು ಬರಿಬೇಡ, ಈಗ ಸ್ವಲ್ಪ ಬರೀ ಸಾಕು. ಇದು ನನ್ನ ಐಪ್ಯಾಡು. ನೀನೇ ಕಿತ್ಕೊಂಡಿದ್ಯಾ? ಅವಳು ಈ ಮನೆಯವಳೆ. ನಾಳೆ ನಿನ್ನ ಜೊತೆ ಸೇರ್ಕೊಂಡು ಆಟ ಆಡಬೇಕು. ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ? ಇಲ್ಲ, ನಾನು ಅವಳ ಜೊತೆ ಆಟ ಆಡಲ್ಲ. ಅನಿಕೇತ್ ನನ್ನ ಜೊತೆ ಫ್ರೆಂಡ್ ಆಗೋದೇ ಇಲ್ವಾ? ಅವ್ನು ಹೇಗೆ ಕೂಗಾಡ್ದ? ಇಲ್ಲಾದ್ರೆ ಶ್ರೇಯಶು, ರೂಪೇಶು, ಮಹಿ ಎಲ್ಲರೂ ಇದ್ದಾರೆ. ಫ್ರೆಂಡ್ ಮನೆಗೆ ಹೋದ್ಮೇಲೆ ಇವ್ರು ಯಾರೂ ಇರಲ್ಲ. ಅನಿಕಿತ್ ನನ್ನ ಜೊತೆ ಆಟ ಆಡ್ತಾನ? ಸೀತಮ್ಮ, ನಾನು ಸ್ವಲ್ಪ ಹೊತ್ತು ಆಟ ಆಡಕ್ ಹೋಗ್ತೀನಿ. ಸರಿ, ಬುಕ್ಸ್ ಎಲ್ಲ ನೀಟಾಗಿ ಬ್ಯಾಗಲ್ಲಿ ಇಟ್ಬಿಟ್ಟು ಹೋಗು, ಹಾಗೆ ಹೋಗ್ಬೇಡ. ಸಿಹಿ, ಅರ್ಥ ಹೇಳಿ ಮುಗಿಸೋಷ್ಟ್ರಲ್ಲಿ ಹೊರಟೇ ಬಿಟ್ಟಿದ್ದಾಳೆ. ನನ್ನ ಮಗಳಿಗೆ ಇಷ್ಟೊಂದು ಜವಾಬ್ದಾರಿ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅಂಜು, ಈಗ ಹೇಳು ಅಂಜು, ಯಾರ ಹುಡ್ಕ? ಅಂಜು, ನೀನು ನನ್ನ ಹತ್ರನೂ ಹೇಳಿಲ್ಲ ಅಂದರೆ ಈ ಪ್ರಾಬ್ಲಮ್ ಸಾಲ್ವೇ ಆಗಲ್ಲ. ಪ್ಲೀಸ್ ಟ್ರಸ್ಟ್ ಮೀ. ರಾಮು ಅಂತ ಮುಂಚೆ ಅವರು ನನ್ನ ಪೇಷಂಟ್ ಆಗಿದ್ರು. ಏನು ಕೆಲಸ ಮಾಡೋದವರು? ಅವ್ರ ಮನೇಲಿ ಯಾರ್ಯಾರು ಇದ್ದಾರಂತೆ? ಅದಕ್ಕೆ ಅವ್ರಿಗೆ ಬೆನ್ನು ಮತ್ತು ಕುತ್ತಿಗೆ ನೋವಿತ್ತು. ಹಾಗಾಗಿ ಯಾವ ಕೆಲಸನೂ ಮಾಡ್ತಿಲ್ಲ. ಸದ್ಯಕ್ಕೆ ಕೆಲಸ ಹುಡುಕ್ತಿದ್ದಾರೆ. ಕೆಲಸ ಸಿಗೋ ತನಕ ಅಣ್ಣನ ಮುಂದೆ ಬಂದು ಪರಿಚಯ ಮಾಡಿಸೋದು ಸರಿ ಹೋಗಲ್ಲ ಅಂತ ಅಣ್ಣಂಗೆ ಪರಿಚಯ ಮಾಡಿಸಿರ್ಲಿಲ್ಲ. ಓಕೆ, ಅದಕ್ಕೆ ಅವ್ರಿಗೆ ಯಾರೂ ಇಲ್ಲ. ಅದಕ್ಕೆ ಅವರು ಅನಾಥ. ಅವ್ರ ಫೋಟೋ ತೋರಿಸಿ ನೋಡೋಣ. ಈ ಮಗುನ್ ಲವ್ ಮಾಡ್ತಿದ್ಯೇನೆ ನೀನು? ಅದಕ್ಕೆ ಟಿ ಪಿ ಚೇಂಜ್ ಮಾಡಿದ್ದಾರೆ. ಓಕೆ,
ಅಟ್ಲೀಸ್ಟ್ ಒಂದು ಸೆಲ್ಫಿನಾದರೂ ತೊಗೊಂಡಿರ್ತೀರಲ್ಲ ಅದನ್ನಾದರೂ ತೋರಿಸಿ. ನನ್ನ ಹತ್ರ ಯಾವ ಫೋಟೋನೂ ಇಲ್ಲ ಅದಕ್ಕೆ. ಫೋಟೋ ಇಲ್ವಾ? ನೀವಿಬ್ರು ಒಟ್ಟಿಗೆ ಒಂದು ಫೋಟೋನ ತೆಗೆದುಕೊಂಡಿಲ್ವಾ? ತಗೊಂಡಿದ್ದೀವಿ, ಆದರೆ ಅವ್ರ ಹತ್ರ ಇದೆ, ನನ್ನ ಹತ್ರ ಯಾವುದೂ ಇಲ್ಲ. ಪ್ಯೂರ್. ಓಕೆ, ಅಟ್ಲೀಸ್ಟ್ ವಿಡಿಯೋ ಕಾಲ್ ಆದರೂ ಮಾಡು, ಮುಖನಾದರೂ ನೋಡೋಣ. ಅದಕ್ಕೆ ಅವ್ರು ಬ್ಯುಸಿ ಇದ್ದಾರೆ ಅನ್ಸುತ್ತೆ, ಫೋನ್ ರಿಸೀವ್ ಮಾಡ್ತಿಲ್ಲ. ಓಕೆ, ಕಾಲ್ ಬ್ಯಾಕ್ ಮಾಡ್ಬೋದು, ವೇಟ್ ಮಾಡ. ಅದಕ್ಕೆ ಅಣ್ಣ ನನ್ನ ಮೇಲೆ ತುಂಬ ಬೇಜಾರಾಗಿದ್ದಾನೆ ಅನ್ಸುತ್ತೆ ಅಲ್ವಾ? ಅಣ್ಣಂಗೆ ನಾನೇ ಎಲ್ಲ ವಿಷಯ ಹೇಳೋಣ ಅಂತ ಇದ್ದೆ, ಆದರೆ ಅಂಜು, ನಿಮ್ಮ ಅಣ್ಣನ ವಿಷಯನ ನನಗೆ ಬಿಟ್ಬಿಡು. ಅವ್ರಿಗೆ ನಿನ್ನ ಮೇಲೆ ತುಂಬಾ ಪ್ರೀತಿ ಕಣೆ, ನೀನು ಅಂದರೆ ಅವ್ರಿಗೆ ತುಂಬಾ ಮುದ್ದು, ಅದಕ್ಕೆ ಹೀಗೆಲ್ಲ ರಿಯಾಕ್ಟ್ ಮಾಡ್ತಾರಷ್ಟೇ. ಗೊತ್ತು ಅದಕ್ಕೆ, ಆದರೂ ನನಗೊಂಥರ ಗೊಂದಲ, ಹಿಂಸೆ ಆಗ್ತಿದೆ. ಅಣ್ಣನ ಪ್ರೀತಿನ ನಂಬಿಕೆನ ಎಲ್ಲಿ ಕಳ್ಕೊಂಡ್ಬಿಡ್ತೀನಿ ಅಂತ ಭಯ ಆಗ್ತಿದೆ. ಅಂಜು, ಯಾಕೆ ಆ ಥರ ಅನ್ಕೋತೀಯ? ಹುಡುಗ ಒಳ್ಳೆಯವನೋ ನಂಬಿಕೆ ನಿನ್ಗಿದೆ ತಾನೆ? ಹೌದು ಅದಕ್ಕೆ. ಹಾಗಿದ್ರೆ ಏನು ಯೋಚನೆ ಮಾಡಬೇಡ, ನಿಮ್ಮ ಅಣ್ಣನ ನಾನು ಹ್ಯಾಂಡಲ್ ಮಾಡ್ತೀನಿ. ನಾವೆಲ್ಲರೂ ನಿನ್ನ ಜೊತೆ ಇದೀವಿ ಕಣೆ. ವಿ ಆರ್ ಅ ಫ್ಯಾಮಿಲಿ. ಫ್ಯಾಮಿಲಿಲಿ ಒಬ್ರಿಗೇನಾದರೂ ಬಿಡೋ ಮಾತೇ ಇಲ್ಲ.